ಜಾಯಿಂಟ್ ಪಿಟಿಷನ್ ಫಾರ್ ದಿ ಡಿಸಲ್ಯೂಷನ್ ಆಫ್ ಮ್ಯಾರೇಜ್. ಏನಿದು? ನೀವು ಲಾಯರು, ಓದಿ ತಿಳ್ಕೋಬೇಕಾಗದಕ್ಕೆ ಪಾಠ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಕೇಳಲಿಲ್ಲ ನಾನು. ಇದೇನು ಯಾತ್ರೆ ತಗೊಂಬಂದೆ ಅಂತ ಕೇಳಿದ್ದು. ಇದು ಡೈವರ್ಸ್ ಪಿಟಿಷನ್. ನಿಮ್ ಕೈಲಿ ಸೈನ್ ಹಾಕ್ಸೋದಕ್ಕೆ ತಗೊಂಡು ಬಂದೆ. ನೀನ್ ನನ್ನ ಡೈವರ್ಸ್ ಮಾಡ್ತೀಯಾ? ಹೌದು. ನೀನು? ಹೌದು. ನನ್ನ ಯಾರಾದ್ರೂ ಗಂಡ ಹೆಂಡ್ರಿ ಜಗಳಕ್ಕಾದ್ರೆ, ಬೇರೆ ಬೇರೆ ಆದ್ರೆ ಸಂತ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ನೀನು ಡೈವರ್ಸ್ ಮಾಡ್ತೀಯಾ? ಕಾರಣ ನಿಮಗೆ ಗೊತ್ತಿದೆ. ನೀನ್ ಅಂದ್ಕೊಂಡಿರೋ ಕಾರಣ ತಪ್ಪು. ನನ್ನ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಇನ್ನೂ ಅನರ್ಥ ಆಗ್ಬಾರ್ದು ಅಂತ ಈ ನಿರ್ಧಾರಕ್ಕೆ ಬಂದಿತ್ತು. ಲೀಲಾ, ನೀನ್ ನನ್ನ ಹೆಂಡತಿ, ನನ್ನ ಅರ್ಧಾಂಗಿ, ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಾದವಳು. ಆವತ್ತು ನಾನು ಡೈವರ್ಸ್ ಕೇಸ್ ತಗೊಳ್ಳುವಾಗ ನೀನೇನ್ ಹೇಳಿದೆ? ಗಂಡ ಹೆಂಡತಿ ಜೊತೆಯಾಗಿ ಕೈ ಹಿಡ್ಕೊಂಡು 7 ಹೆಜ್ಜೆ ಇಡೋವಾಗ ಹೇಳೋ ಮಂತ್ರದ ಅರ್ಥ ಇವ್ರಿಗೇನಾದ್ರೂ ಗೊತ್ತಿದ್ಯಾ ಅಂತ ಹೇಳಿದವಳು ನೀನೇ ತಾನೆ. ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ನೀವೇ ಮರೆಯೋ ಹಾಗೆ ಮಾಡಿದ್ಮೇಲೆ ನಾನು ಹೇಗ್ರಿ ಜ್ಞಾಪಕ ಇಟ್ಕೊಳ್ಳಿ? ನಾನೇನೆ ಮಾಡಿದೆ. ನಿನ್ ಜೊತೆಲಿ ಬಾಳೋಕಾಗ್ದಿರೋಂತ ದ್ರೋಹ ಏನೇ ಮಾಡಿದ್ದೀನಿ ನಾನು. ಬೀದಿಲೊಬ್ಳು, ಮನೇಲೊಬ್ಳು, ಪ್ರೀತಿಗೊಬ್ಳು, ಜೊತೆಲಿರಕ್ಕೊಬ್ಳು, ಕಟ್ಕೊಂಡೋಳೊಬ್ಳು, ಇಟ್ಕೊಂಡೋಳೊಬ್ಳು. ಶಟ್ ಅಪ್. ಅದಕ್ಕೆ ನಾನು ಹೇಳಿದ್ದು ನನ್ ಬಾಯಿ ಕೆಣಕ್ಬೇಡಿ ಅಂತ. ಏನೋ ಇಷ್ಟು ದಿನ ನಾನು ಪ್ರೀತಿಸಿದ್ರಿ ಅನ್ನೋ ಭ್ರಮೆಲಿ ಆನಂದವಾಗಿದ್ದು ಬಿಟ್ಟೆ. ಈ ಜನ್ಮಕ್ಕಷ್ಟೇ ಲಭ್ಯ. ಈಗಲೂ ನಿನ್ನ ಕಡೆ ನಾನು ಪ್ರೀತಿಸ್ತಾ ಇರೋದು. ಈ ಹೃದಯದಲ್ಲಿ ನಿನ್ಗಲ್ದೆ ಇನ್ಯಾರಿಗೂ ಸ್ಥಳ ಇಲ್ಲ. ಈ ನಾಟಕದ ಮಾತೆಲ್ಲ ನಿಜ ಅನ್ಕೊಳ್ಳೋಷ್ಟು ಮಂಕುತನ ನನ್ಗಿಲ್ಲ. ಪ್ರೀತಿ ವಿಶ್ವಾಸ ಅನ್ನೋದು ಇಲ್ದೇ ಇದ್ಮೇಲೆ ಒಂದು ಮನೇಲಿ ಬಾಳೋದ್ರಲ್ಲಿ ಅರ್ಥನೇ ಇಲ್ಲ. ಲೇ 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 ನನ್ನ ನಂಬೆ. ಯಾವುದೋ ಮುಗಿದೋದ ಕಥೆನ ನೆನೆಸ್ಕೊಂಡು ನೀನು ಬಾಳ ನನ್ನ ನರಕ ಮಾಡ್ಕೋಬೇಡ. ಯಾವ್ದ್ರ ಮುಗ್ದೋದ್ ಕಥೆ? ನೀವು ಶೀಲಾ ಪ್ರೀತಿಸಿರೋದು ಮುಗ್ದೋದಿದ್ ಕಥೆ ಆಗಿದ್ರೆ ನನ್ನ ಎದುರಿಗೆ ನಿಂತ್ಕೊಂಡು ಈ ಕೇಸ್ನ ವಾದ ಮಾಡ್ತಿದ್ರಾ? ಹಗಲು ರಾತ್ರಿ ಒದ್ದಾಡಿ ಅವಳು ಹಾಕೋ ಶಿಕ್ಷೆ ತಪ್ಸಕ್ ನೋಡ್ತಾ ಇದ್ದೀರಾ? 10 ಜನ ಲಾರ್ಜ್ ಬೇಡ ಅಂದ್ಬಿಟ್ಟ ಕೇಸ್ನ ಕೈ ತಗೊಂಡ್ರಲ್ಲ, ಯಾಕೆ? ಮುಗ್ದೋದ್ ಕತೆ ಅಂತೆ, ಮುಗ್ದೋದ್ ಕತೆ. ನಾನು ಅವತ್ತೇ ಹೇಳಿದೆ, ನಿಮ್ ಕನಿಕರ ನನ್ಗೆ ಬೇಡ, ನಿಮ್ ಪ್ರೀತಿ ಬೇಕು ಅಂತ. ಎಷ್ಟು ಸುಲಭವಾಗಿ ನನ್ನ ಮೋಸ ಮಾಡಿದ್ರಲ್ಲ. ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯ ಕಣೆ. ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯ. ದುಡುಕ್ಬೇಡ. ಹೆಣ್ಣಿಗೆ ಸಹನೀಯ ಲಕ್ಷಣ ಅನ್ನೋದನ್ನ ಮರಿಬೇಡ. ತಗೋ, ನಿಂತ್ಕೊಳ್ಳಿ. ನಿಮ್ ಉಪದೇಶ ನನ್ಗೆ ಬೇಡ. ಈ ಪೇಪರ್ನಲ್ಲಿ ಸೈನ್ ಮಾಡಿ. ಹಠ ಮಾಡಿ ನಮ್ ಸಂಸಾರ ಜೀವನನ ಹಾಳು ಮಾಡಬೇಡ. ಈ ಪೇಪರ್ನಲ್ಲಿ ಸೈನ್ ಮಾಡಿ. ಸೈನ್ ಮಾಡೋದು ಸುಲಭ, ಒಡೆದೋದು ಮುತ್ತು ಕಿತ್ತೋದು ಸಂಬಂಧ ಮತ್ತೆ ಒಂದು ಮಾಡೋದು ಕಷ್ಟ. ಐ ವಾಂಟ್ ಟು ಫೈಲ್ ದಿಸ್ ಪೇಪರ್ಸ್ ಬಿಫೋರ್ ದ ಕೋರ್ಟ್. ಈ ಪೇಪರ್ನಲ್ಲಿ ಸೈನ್ ಮಾಡಿ. ಬೇಡ. ಸೈನ್ ಮಾಡಿ. ಬೇಡ. ಸೈನ್ ಮಾಡ್ತೀರಾ ಇಲ್ವೋ? ಸೈನ್ ಮಾಡ್ಬೇಕಂತೆ. ಸೈನ್ ನಾನು ಈ ವಿಷಯ ನನ್ನ ಹೆಂಡತಿಗೆ ಹೇಳ್ಬಿಡ್ಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ. ಸಂದರ್ಭ ಅವಕಾಶ ಕೊಡ್ಲಿಲ್ಲ. ಒಂದು ವೇಳೆ ಅವಳು ಗೊತ್ತಾದ್ರೆ ಆ ಶಾಕ್ನಲ್ಲಿ ಅವಳೇನಾದ್ರೂ ಮಾಡ್ಕೊಂಡ್ಬಿಡ್ತಾಳೋ ಏನೋ ಅನ್ನೋ ಭಯ ಬೇರೆ. ಹೀಗೆ ಈ ಫೋಟೋ ನೋಡಿದ್ಮೇಲೆ ನನಗೂ ಶೀಲ್ಗೂ ಸಂಬಂಧ ಇದೆ ಅಂತ ಹೇಳಿ ಡೈವರ್ಸ್ ಫೋರ್ಸ್ ಮಾಡ್ತಾ ಇದ್ದಾಳೆ. ಈ ಕೇಸ್ ಏನಾಗುತ್ತೋ, ಹೇಗಿದೆ ನಾನು ನಿಭಾಯಿಸ್ತೀನೋ, ನನ್ನ ಸಂಸಾರ ಏನಾಗುತ್ತೋ.